ಆಸೆ ಬುರುಕ ಜೇನುನೊಣ. ಒಂದಾನೊಂದು ಕಾಲದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಯೊಂದು ಹೂಗಳ ಮೇಲೆ ಹಾರುತ್ತಿತ್ತು. ಒಂದು ಜೇನುನೊಣ ಅವಳನ್ನು ಕೇಳಿತು, "ನೀವು ಎಷ್ಟು ಸುಂದರವಾಗಿದ್ದೀರಿ?" ಚಿಟ್ಟೆ ಹೇಳಿತು, "ನಾನು ಪ್ರತಿ ಹೂವಿನಿಂದಲೂ ಸ್ವಲ್ಪ ಸೌಂದರ್ಯವನ್ನು ತೆಗೆದುಕೊಳ್ಳುತ್ತೇನೆ." ಆಗ ಜೇನುನೊಣ ಹೇಳಿತು, "ನಾನು ಕೂಡ ಹಾಗೆಯೇ ಮಾಡುತ್ತೇನೆ." ಮತ್ತು ಅವಳು ಹೂಗಳಿಂದ ಸೌಂದರ್ಯವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಳು. ಜೇನುನೊಣವು ಮೊದಲು ಒಂದು ಹೂವಿನಿಂದ ಸೌಂದರ್ಯವನ್ನು ಪಡೆದುಕೊಂಡಿತು, ನಂತರ ಇನ್ನೊಂದು ಹೂವಿನಿಂದ, ನಂತರ ಮೂರನೇ ಹೂವಿನಿಂದ. ಅವಳು ಈಗ ತುಂಬ ಸುಂದರವಾಗಿ ಕಾಣಿಸುತ್ತಾಳೆ ಎಂದು ತುಂಬ ಉತ್ಸುಕಳಾಗಿದ್ದಳು. ಆದರೆ ಜೇನುನೊಣವು ಹೂಗಳಿಂದ ಸೌಂದರ್ಯವನ್ನು ತೆಗೆದುಕೊಂಡಂತೆ ಅದು ಹೆಚ್ಚು ಹೆಚ್ಚು ಭಾರವಾಯಿತು, ಹಾರಲು ಕೂಡ ಕಷ್ಟವಾಯಿತು. ಅಂತಿಮವಾಗಿ ಜೇನುನೊಣಗಳಿಗೆ ಹಾರಲು ಸಾಧ್ಯವಾಗಲಿಲ್ಲ. ಅವಳು ಹೂವಿನ ಮೇಲೆ ಬಿದ್ದು ಅಳಲು ಪ್ರಾರಂಭಿಸಿದಳು. ಚಿಟ್ಟೆ ಜೇನುನೊಣದ ಬಳಿಗೆ ಬಂದು, "ಏನಾಯಿತು ಜೇನುನೊಣ?" ಆಗ ಜೇನುನೊಣವು, "ನಾನು ತುಂಬ ಭಾರವಾಗಿದ್ದೇನೆ, ನನಗೂ ಹಾರಲು ಸಾಧ್ಯವಿಲ್ಲ" ಎಂದು ಹೇಳಿತು. ಆಗ ಚಿಟ್ಟೆಯು ಹೇಳಿತು, "ನೀವು ಹೂಗಳಿಂದ ತುಂಬ ಸೌಂದರ್ಯವನ್ನು ತೆಗೆದುಕೊಂಡಿದ್ದೀರಿ, ಅದಕ್ಕೆ ನೀನು ಭಾರವಾಗಿ ಬಿಟ್ಟೆ" ಎಂದು. ಜೇನುನೊಣವು, "ನಾನು ಏನು ಮಾಡಬೇಕು?" ಆಗ ಚಿಟ್ಟೆ ಹೇಳಿತು, "ನೀವು ತೆಗೆದುಕೊಂಡ ಸೌಂದರ್ಯವನ್ನು ಹೂಗಳಿಗೆ ಹಿಂತಿರುಗಿಸಿ." ಆಗ ಜೇನುನೊಣವು ಚಿಟ್ಟೆಯ ಮಾತನ್ನು ಪಾಲಿಸಿತು. ಅವನು ಎಲ್ಲ ಹೂಗಳಿಗೆ ಸೌಂದರ್ಯವನ್ನು ಹಿಂದಿರುಗಿಸಿದನು. ಜೇನುನೊಣವು ಹೂಗಳಿಗೆ ಸೌಂದರ್ಯವನ್ನು ಹಿಂದಿರುಗಿಸಿದ ತಕ್ಷಣ ಅವು ಮತ್ತೆ ಹಗುರವಾದವು. ಅವಳು ಹಾರಲು ಪ್ರಾರಂಭಿಸಿದಳು ಮತ್ತು ಹೂಗಳ ನಡುವೆ ಹಾರುತ್ತಾ ಸಂತೋಷಪಟ್ಟಳು. ಪಾಠ: ಪ್ರತಿಯೊಬ್ಬರಿಗೂ ಏನಾದರೂ ವಿಶೇಷತೆ ಇರುತ್ತದೆ. ಆದ್ದರಿಂದ ಇತರರಿಂದ ಏನನ್ನಾದರೂ ತೆಗೆದುಕೊಳ್ಳುವ ಮೊದಲು ನಾವು ಅದನ್ನು ಹಿಂದಿರುಗಿಸಲು ಸಾಧ್ಯವಾಗುತ್ತದೆಯೇ ಎಂದು ಯೋಚಿಸಬೇಕು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಮತ್ತೊಮ್ಮೆ ನಮ್ಮ ಚಾನಲ್ನಲ್ಲಿ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.